ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್. ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿದ ಒತ್ತಡ ಜೀವನ ಅಥವಾ ಒತ್ತಡ ಜೀವನದ ಶೈಲಿ, ಅದರ ಜೊತೆಗೆ ಪ್ಲಾನಿಂಗ್ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಮದುವೆಯಾಗಿ ಹಲವಾರು ವರ್ಷಗಳ ಕಾಲ ಮಗುವಿನ ವಿಚಾರದಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡುವಂಥದ್ದು ಸೇರಿದಂತೆ ಇನ್ನು ಹಲವು ವಿಚಾರಗಳಿಂದ ಎಷ್ಟೋ ಜನ ಹೆಣ್ಣುಮಕ್ಕಳು ತಾಯಿತನದ ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸಸ್ಯಗಳ ಜೊತೆಯಲ್ಲಿ ಟ್ರೀಟ್ಮೆಂಟ್ ಅನ್ನುವಂತೆ ಅಥವಾ ಪರಿಹಾರ ಅನ್ನುವಂತೆ ಹಲವಾರು ರೀತಿಯ ಟ್ರೀಟ್ಮೆಂಟ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹೀಗಿರುವಾಗ ಮೊದಲನೇದಾಗಿ ಇತ್ತೀಚೆಗೆ ಹೆಚ್ಚಿನ ಹೆಣ್ಣು ಮಕ್ಕಳು ಯಾಕೆ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಮತ್ತು ಅದು ಕೇವಲ ಹೆಣ್ಣು ಅಂತ ಅಂದರೆ ಒಂದು ಹೆಣ್ಣು ಮಗುವಿನ ಸಮಸ್ಯೆ ಮಾತ್ರನಾ ಅಥವಾ ಪತಿಯಿಂದಲೂ ಕೂಡ ಏನಾದರೂ ಸಮಸ್ಯೆ ಇರುತ್ತಾ? ಹೀಗಿರುವಾಗ ಟ್ರೀಟ್ಮೆಂಟ್ಗಳಲ್ಲಿ ಟೈಪ್ಸ್ ಯಾವ ರೀತಿಯಾಗಿರುತ್ತೆ? ಎಲ್ಲರೂ ಕೂಡ ಈಗ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ರೂ ಕೂಡ ಮಗುವನ್ನ ಪಡೆದುಕೊಳ್ಳುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸುಲಭನ? ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಡಾಕ್ಟರ್ ಸ್ನೇಹಾ ಶೆಟ್ಟಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಅಂತ ಹೇಳ್ತಾ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಆರಂಭದಲ್ಲಿ ಹೇಳಿದಾಗೆ ಇತ್ತೀಚಿನ ಒತ್ತಡ ಜೀವನದ ಶೈಲಿ ಆಗಿರ್ಬೋದು ಅಥವಾ ಪ್ಲಾನಿಂಗ್ ಅನ್ನೋ ಕಾನ್ಸೆಪ್ಟ್ ಆಗಿರ್ಬೋದು, ಮೊರವರ್ ಹಲವಾರು ವಿಚಾರಗಳಿಂದ ಎಷ್ಟೋ ಜನ ಹೆಣ್ಮಕ್ಳು ಸ್ವಲ್ಪ ವರ್ಷಗಳಾದ ನಂತರ ಮಗುವನ್ನ ಪಡೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ, ಗರ್ಭಧಾರಣೆ ಆಗ್ತಾ ಇಲ್ಲ. ಹೀಗಿರುವಾಗ ಪ್ರಮುಖ ಕಾರಣಗಳು ಏನು ಅನ್ಸುತ್ತೆ ನಿಮಗೆ? ಸೊ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಸ್ಟಾರ್ಟಿಂಗ್ನಲ್ಲಿ. ನಮ್ಮೆಲ್ಲರಿಗೆ ಗೊತ್ತು, ಈಗ ಮದುವೆ ಮಾಡ್ಕೊಡೋದು ಅದನ್ನೇ ಲೇಟ್ ಆಗ್ತಾ ಇದೆ. ನಮ್ಮದೆಲ್ಲ ಜೀವನ ಶೈಲಿ ಚೇಂಜ್ ಆಗ್ತಾ ಇದೆ. ಸ್ಮೋಕಿಂಗ್, ಆಲ್ಕೋಹಾಲ್, ಡ್ರಗ್ಸ್, ಮತ್ತು ಅದು ಬಿಟ್ಟು ನಮ್ಮದು ಆಹಾರ. 10 ವರ್ಷ ಹಿಂದಿನ ಕಾಲ ಆಹಾರ ಈಗ ನಮ್ಮದು ಅನ್ನ ತಿಂದ್ರೂ ಎಷ್ಟು ತುಂಬ ಚೇಂಜ್ ಆಗಿದೆ. ಸೊ ಅದು ಪೆಸ್ಟಿಸೈಡ್ಸ್ ಇಂಟೇಕ್ ಅದೆಲ್ಲ ಇದೆ. ಪ್ಲಸ್ ಈಗ ಕೋವಿಡ್ ಬಂದಾದಮೇಲೆ ಇದು ವರ್ಕ್ ಫ್ರಮ್ ಹೋಮ್ ಆಗಲಿ, ಇದೆಲ್ಲ ಜೊತೆ ಏನಾಗ್ತಾ ಇದೆ, ತೂಕ ಜಾಸ್ತಿ ಆಗಿಬಿಟ್ಟು ಒಬೇಸಿಟಿ ಆಗ್ತಾ ಇದೆ. ಆರ್ ಇನ್ನೊಂದು ಎಕ್ಸ್ಟ್ರೀಮ್ ಏನಂದರೆ, ಸ್ವಲ್ಪ ಜನ ಹೆಲ್ತ್ ಕಾನ್ಷಿಯಸ್ ತುಂಬ ಜಾಸ್ತಿ ಆಗಿಬಿಟ್ಟು ತುಂಬ ಜಾಸ್ತಿ ಎಕ್ಸಸೈಸ್ ಮಾಡಿಬಿಟ್ಟು ಅದರಿಂದ ವೇಟ್ ಲಾಸ್ ಆಗಿ ಸಡನ್ ವೇಟ್ ಲಾಸ್ ಆಗಿಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಅದೆಲ್ಲ ಬಿಟ್ಟು ಇನ್ನೂ ಹಲವಾರು ಕಾರಣಗಳು ಏನಂದರೆ, ಮೇನ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ನೂ ಬರ್ತಾ ಇದೆ. ಈಗ ಜೆನೆಟಿಕ್ ಮ್ಯೂಟೇಷನ್ಸ್ ಎಲ್ಲ ಆಗ್ತಾ ಇದ್ದು ಅದರಿಂದ ನಮಗೆ ಇನ್ಫರ್ಟಿಲಿಟಿ, ಬಂಜೆತನ ಅನ್ನೋ ಸಮಸ್ಯೆನೂ ಜಾಸ್ತಿ ಆಗ್ತಾ ಇದೆ. ಪ್ಲಸ್ ಈ ಥರ ಎಲ್ಲ ಚಲೋ ಒಳ್ಳೆ ಕಾರ್ಯಕ್ರಮ ಎಲ್ಲ, ಪ್ಲಸ್ ಮೀಡಿಯಾ ಎಲ್ಲ ಸ್ವಲ್ಪ ಎಜುಕೇಷ್ನಲ್ ಪ್ರೋಗ್ರಾಮ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಅವೇರ್ನೆಸ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಜನಗೆ ಈಗ ಗೊತ್ತಾಗ್ತಾ ಇದೆ. 1 ವರ್ಷ ತನಕ ಅವರು ಟ್ರೈ ಮಾಡಿ ಮಕ್ಕಳಾಗ್ತಾ ಇಲ್ಲ, ಮಗು ಒಂದು ಆಗ್ತಾ ಇಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗಿ ಒಂದ್ಸಲ ತೋರಿಸ್ಕೋಬೇಕು ಅಂತ. ಆ್ಯಂಡ್ ಏನು ಮೇನ್ಲಿ ಅಂದರೆ, ಹಿಂದಿನ ಕಾಲದಲ್ಲಿ ನೀವು ಹೇಳಿದ ಥರ ಬರೇ ವೈಫಿಂದು ಹೆಂಗಸರದು ಸಮಸ್ಯೆ ಇದೆಯಾ ಅಂತ, ಅವ್ರಿಗೇನೆ ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಫಸ್ಟ್ ನಮ್ಮ ಕಡೆನೂ ಹಾಸ್ಪಿಟಲ್ ಹತ್ರ ಡಾಕ್ಟರ್ಗೆ ತೋರಿಸ್ಬೇಕಂದ್ರೂ ಬರೇ ಹೆಂಗಸರೇ ಬರ್ತಿದ್ರು. ಈಗ ಹಾಗಲ್ಲ. ಪ್ರಾಬ್ಲಮ್ ಇದೆ ಅಂದ್ರೂ ನಮಗೆ ಈವನ್ ಹಸ್ಬೆಂಡ್ ಅವರು ಪುರುಷರವ್ರೂ ಬಂದ್ಬಿಟ್ಟು ಅವರು ಕಣ ಪರೀಕ್ಷೆ ಎಲ್ಲ ಸೀಮೆನ್ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದು ಪರೀಕ್ಷೆ ಮಾಡಿಸ್ಕೊತಾ ಇದ್ದಾರೆ. ಆ್ಯಂಡ್ ಪ್ಲಸ್ ಅವ್ರಿಗೆ ಗೊತ್ತಿದೆ ಕಣನಲ್ಲಿನೂ ಪ್ರಾಬ್ಲಮ್ ಇರ್ಬೋದು, ಎಲ್ಲ ಚಲೋ ಇದ್ರೂ ಪ್ರಾಬ್ಲಮ್ ಹಸ್ಬೆಂಡ್ನಲ್ಲಿನೂ ಇರ್ಬೋದು ಅಂತ ದಾಂಪತಿಗಳು ಒಂದು ಕಪಲ್ ಬಂದ್ಬಿಟ್ಟು ಚೆಕಪ್ ಮಾಡಿಸ್ಕೊತಾ ಇದ್ದಾರೆ. ಹಲವಾರು ಕಾರಣಗಳನ್ನ ಹೇಳಿದ್ರಿ ಡಾಕ್ಟರ್. ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಜೀವನ ಶೈಲಿ ಮೇಲೆ ಡಿಪೆಂಡ್ ಆಗಿದೆ ಅಂತ. ಬಟ್ ಹೀಗಿರುವಾಗ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಾಗೆ ಮದುವೆ ಅನ್ನುವಂಥದ್ದನ್ನೇ ತುಂಬಾ ಲೇಟಾಗಿ ತಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಪ್ಲಾನಿಂಗ್ ಅಂತ ಇನ್ನೊಂದಷ್ಟು ವರ್ಷಗಳು. ಯಾವಾಗ ಸರಿಯಾದ ಒಂದು ಏಜ್ ಮಗು ಅಂತ ಬಂದಾಗ ಮತ್ತು ನಾವು ಎಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ? ಒಂದು ಈಗ ಎಲ್ಲರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಾಗಿದೆ ಅಂದರೆ ಕೆರಿಯರ್ ಇಂಪಾರ್ಟೆಂಟ್ ಅನ್ನೋದು ಬಂದ್ಬಿಟ್ಟಿದೆ. ಬಿ ಇಟ್ ಅದು ಫ್ರಮ್ ದ ವೈಫ್ ಸೈಡ್ ಇರಲಿ, ಫ್ರಮ್ ದ ಮ್ಯಾನ್ ಸೈಡ್ ಇರಲಿ, ಮದುವೆ ಅನ್ನೋದು ಡಿಲೇ ಆಗ್ತಾ ಇದೆ. ಅದು ಮದುವೆ ಆಗಿದ್ದಾದ್ಮೇಲೆ ಬೇಗ ಆಗಿದ್ರು, ಬೇಗ ಅಂದರೆ ಎಷ್ಟು ಬೇಗ, ನಾವು ಡೆಫಿನೆಟ್ಲಿ 16 ವರ್ಷ ಆ ಥರನೂ ನಮಗೆ ಬೇಡ. ಸೊ ಎಲ್ಲರ ಮದುವೆ ಈಗ ನಾವು ಆವ್ರೇಜ್ ತೊಗೊಂಡಿದ್ರೆ 30 ಇಯರ್ಸ್ ಆದಮೇಲೆ ಜಾಸ್ತಿ ಜನ ಮದುವೆ ಮಾಡ್ಕೊತಾ ಇದ್ದಾರೆ. ಸೊ ನಮಗೆ ಈಗ ನಾವು
ಹೆಣ್ಮಕ್ಳು ಎಲ್ಲ ಹುಟ್ಟುವಾಗನೇ ಒಂದು ಫಿಕ್ಸ್ಡ್ ನಂಬರ್ ಆಫ್ ಎಗ್ಸ್ ಜೊತೆ ಇರ್ತೀವಿ. ನಮ್ಗೆ ಹೇಗೆ ವಯಸ್ಸು ಹೆಚ್ಚು ಹಾಕೊಂತ ಹೋಗುತ್ತೋ ನಮ್ದು ಹಾಗೆ ಮೊಟ್ಟೆ ಕಡಿಮೆ ಹಾಕೊಂತ ಬರುತ್ತೆ. ಸೊ ಮೊಟ್ಟೆ ಕ್ವಾಂಟಿಟಿ ನಂಬರ್ ಅಲ್ಲ, ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ಸೊ ನಾವು ಹೇಗೆ ಪ್ಲಾನಿಂಗ್ ಪ್ರೆಗ್ನೆನ್ಸಿದೂ ಡಿಲೇ ಮಾಡ್ತಾ ಇರ್ತೀವೋ ಮೊಟ್ಟೆ ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ನಾವು ವಾಟ್ ಅಬೌಟ್ ಮೆನ್? ಈಗ ಅವ್ರದ್ದು ಪುರುಷರವರಲ್ಲಿನೂ ಈ ಪ್ರಾಬ್ಲಮ್ ಇರುತ್ತಾ? ಕಣ ಏಜ್ ಹೆಚ್ಚು ಹಾಕೊಂತ ಹೋಗಿದ್ರೆ ಕಣನು ಕಡಿಮೆ ಆಗುತ್ತಾ ಅಂದ್ರೆ ಇಲ್ಲ, ಕಣ ಕಡಿಮೆ ಆಗಲ್ಲ, ಬಟ್ ಕ್ವಾಲಿಟಿ ಆಫ್ ಕಣ ಕಡಿಮೆ ಆಗುತ್ತೆ. ಸೊ DNA ಡ್ಯಾಮೇಜ್ ಆಗೋದು ತುಂಬಾ ಜಾಸ್ತಿ ಆಗುತ್ತೆ. ಅಗೇನ್ ಬಿಕಾಸ್ ಆಫ್ ಪೊಲ್ಯೂಷನ್ ಇರಲಿ, ನಮ್ದು ಪೆಸ್ಟಿಸೈಡ್ಸ್, ಲೈಫ್ ಸ್ಟೈಲ್ ಚೇಂಜಸ್, ಇದೆಲ್ಲ ಜೊತೆ ಏಜ್ ಹೆಚ್ಚಾಕೊಂತ ಹೋಗಿದ್ರೆ ಪುರುಷರವರಲ್ಲಿನೂ ಕಣ ಕ್ವಾಲಿಟಿ ಕಡಿಮೆ ಆಗೋದು, ಅದರಿಂದ ತೊಂದರೆ ಆಗೋದು, ಇದು ಏನಂತಾರೆ ಇನ್ಫರ್ಟಿಲಿಟಿ ಸಮಸ್ಯೆ ಇರಲಿ, ಇಲ್ಲ ರಿಪೀಟೆಡ್ ಮಿಸ್ಕ್ಯಾರೇಜಸ್ ಪ್ರಾಬ್ಲಮ್ನು ಇರಲಿ, ಇದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ ಅನ್ನೋ ರೀತಿಯಲ್ಲಿ ಸಮಸ್ಯೆ ಹೇಗಿದ್ರೂ ಕೂಡ ಇದಕ್ಕೊಂದು ಟ್ರೀಟ್ಮೆಂಟ್ ಅನ್ನೋ ಸೊಲ್ಯೂಷನ್ ಇದೆ. ಹೀಗಿರುವಾಗ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ತಾಯಿತನ ಅಂತ ಬಂದಾಗ ಅಥವಾ ಬಂಜೆತನವನ್ನ ನಿವಾರಿಸೋದಕ್ಕಿದೆ ಈ ಒಂದು ಟೆಕ್ನಾಲಜಿಲಿ ಅಂತ? ಈಗ ನಮಗೆ ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ಒಂದು ದಾಂಪತ್ಯಗಳು ಒಂದು ಕಂಪಲ್ಗೆ ಮಕ್ಕಳಾಗಲ್ಲ ಅಂತ ಚಾನ್ಸೇ ಇಲ್ಲ. ಯಾಕಂದ್ರೆ ನಾವು ಇಷ್ಟು ಸೈನ್ಸ್ ಅಡ್ವಾನ್ಸ್ ಆಗಿದೆ, ಕಣಾನೇ ಇಲ್ಲ, ಅದು ನಾವು ಅಡ್ವಾನ್ಸ್ಡ್ ಟೆಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಬೀಜದಿಂದ ಕಣ ತೆಗ್ಬಿಟ್ಟು ನಾವು ಟೆಸ್ಟ್ ಟ್ಯೂಬ್ ಬೇಬಿ ಟ್ರೀಟ್ಮೆಂಟ್ ಇಂದ IVF ಇಂದ ನಾವು ಮಗು ಮಾಡ್ಬೋದು. ಬಟ್ ಅವ್ರಿಗೂ ಅದೂ ಸಾಧ್ಯತೆ ಇಲ್ಲ ಅಂದ್ರೂ ನಾವು ಡೋನಾರ್ ಸ್ಪರ್ಮ್ ಅನ್ನೋದು, ನಮ್ಗೆ ಈಗ ಆಕ್ಸಿಡೆಂಟ್ ಆಗಿದ್ರೆ ನಾವು ಹೇಗೆ ಬ್ಲಡ್ ಬ್ಯಾಂಕ್ ಹೋಗಿ ಬ್ಲಡ್ ತಗೋತೀವಿ, ಹಾಗೆ ART ಬ್ಯಾಂಕ್ಸ್ ಅಂತ ಇರುತ್ತೆ. ಆ ART ಬ್ಯಾಂಕ್ಸ್ ಹತ್ರ ಹೋಗ್ಬಿಟ್ಟು ನಾವು ಡೋನಾರ್ ಕಣಾನು ನಾವು ತಗೊಂಡು ನಾವು ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ಬೋದು. ಈಗ ಹೆಣ್ಣು ಹೆಸರಿನಲ್ಲಿ ಮೊಟ್ಟೆನೇ ಇಲ್ಲ ಅಂದ್ರೂ ನಾವು ಸೇಮ್ ಅವ್ರಿಗೆ ಎಲ್ಲ ಮಾತ್ರೆ ಕೊಟ್ಬಿಟ್ಟು IVF ಟೆಸ್ಟ್ ಟ್ಯೂಬ್ ಬೇಬಿ ಅದೆಲ್ಲ ಮಾಡಿ ನಾವು ರೀಜೆನರೇಟಿವ್ ಪ್ರೊಸೀಜರ್ಸ್ PRP ಒವೇರಿಯನ್ PRP ಅದೆಲ್ಲ ಮಾಡಿಬಿಟ್ಟು ವಿ ಕ್ಯಾನ್ ಗ್ರೋ, ಮೊಟ್ಟೆ ಎಲ್ಲ ನಾವು ಗ್ರೋ ಮಾಡಿ ಆ ಮೊಟ್ಟೆ ಜೊತೆ IVF ಮಾಡ್ಬೋದು. ಅದರಿಂದನೂ ಮೊಟ್ಟೆ ಸಿಗ್ತಾ ಇಲ್ಲ ಅಂದರೆ ಡೋನಾರ್ ಮೊಟ್ಟೆ ನಾವು ತಗೋಬೋದು. ಅವ್ರಿಗೆ ಗರ್ಭಾಶಯನೇ ಇಲ್ಲ, ಫಾರ್ ಎಕ್ಸಾಂಪಲ್ ಸ್ವಲ್ಪ ಕ್ಯಾನ್ಸರ್ ಪ್ರಾಬ್ಲಮ್ ಆಗಿದೆ, ಅವ್ರ ಈ ಥರ ಎಲ್ಲ ಏನಾದರೂ ಪ್ರಾಬ್ಲಮ್ ಆಗಿದ್ರು ಸರೋಗೆಸಿ ಟ್ರೀಟ್ಮೆಂಟ್ ಇದೆ. ಸೊ ಏನಿದ್ರೂ ಟ್ರೀಟ್ಮೆಂಟ್ ಇಲ್ಲ, ಮಗು ಆಗಲ್ಲ ಅಂತ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಇಲ್ಲ. ನೀವು ಏನಾದರೂ ಪ್ರಾಬ್ಲಮ್ ಇದ್ರೂ ಖಂಡಿತವಾಗಿ ಒಂದು ಕರೆಕ್ಟ್ ಡಾಕ್ಟರ್ ಹತ್ರ ಹೋಗಿದ್ರೆ ಅವರು ಆ ಪ್ರಾಬ್ಲಮ್ ಪ್ರಕಾರ ಟ್ರೀಟ್ಮೆಂಟ್ ಏನು ಮಾಡಬೇಕು, ಯಾವ ಟ್ರೀಟ್ಮೆಂಟ್ ಕೊಡಬೇಕು. ಸಮ್ಟೈಮ್ಸ್ ಸಿಂಪಲ್ ಟ್ರೀಟ್ಮೆಂಟ್ IUI ಮಾಡಿಸ್ಕೊಂಡಿದ್ರೆ ಕಣ ಗರ್ಭಾಶಯ ಒಳಗಡೆ ಹಾಕಿದ್ರೂ ಸಾಕಾಗುತ್ತೆ. ಸ್ವಲ್ಪ ಜನಗೆ IVF ಟೆಸ್ಟ್ ಟ್ಯೂಬ್ ಬೇಬಿ ಅದೆಲ್ಲ ಮಾಡಬೇಕಾಗುತ್ತೆ. ಸೊ ಯಾವುದು ಏನು ಪ್ರಾಬ್ಲಮ್ ಇದೆ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಅನ್ನೋದು ಹೇಳಲಿಕ್ಕೆ ಸಾಧ್ಯತೆ ಇರುತ್ತೆ. ಓಕೆ, ಹಲವು ಟ್ರೀಟ್ಮೆಂಟ್ಗಳ ವಿಧಗಳನ್ನು ತಿಳಿಸಿದ್ರಿ, ಅದೇನು ಅಂತ ನಾನು ಎಕ್ಸ್ಪ್ಲೇನ್ ನಿಮ್ಮ ಹತ್ರ ಕೇಳ್ತೀನಿ ಡಾಕ್ಟರ್. ಅದಕ್ಕಿಂತ ಮುಂಚೆ ನಾವು ಮಕ್ಕಳಾಗಲ್ಲ ಅನ್ನೋದರ ಜೊತೆಗೆ ಗಂಡ ಮತ್ತು ಹೆಂಡತಿ ಇಬ್ರು ಕೂಡ ಹೋಗ್ತಾ ಇದೀವಿ, ಬಟ್ ಸ್ಟಿಲ್ ಡಾಕ್ಟರ್ ಹೇಳ್ತಾರೆ ಏನೂ ಸಮಸ್ಯೆ ಇಲ್ಲ ಅಂತಾರೆ, ಆದ್ರೂ ಮಗು ಆಗ್ತಿಲ್ಲ ಅನ್ನೋರು ಕೂಡ ಹಲವು ಈ ರೀತಿ ಕಂಪ್ಲೇಂಟ್ಸ್ ಹೇಳ್ತಾರೆ. ಇದೇನ್ ರೀಸನ್ ಹಾಗಾದ್ರೆ? ಸೊ ಎಲ್ಲ ರಿಪೋರ್ಟ್ಸ್ ಎಲ್ಲ ನಮಗೆ ನಾರ್ಮಲ್ ಬಂದಿದೆ, ಆದ್ರೂ ನಮಗೆ ಮಕ್ಕಳಾಗ್ತಾ ಇಲ್ಲ. ಡಾಕ್ಟರ್ ಎಲ್ಲ ರಿಪೋರ್ಟ್ಸ್ ನಿಮ್ದು ನಾರ್ಮಲ್ ಇದೆ ಅಂದ್ರೂ ನಮ್ಗೆ ಆಗ್ತಾ ಇಲ್ಲ. ಏನಿದು ಪ್ರಾಬ್ಲಮ್ ಅಂದರೆ ಅದನ್ನ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಯಾವುದೇ ರೀತಿ ಏನೋ ಕಾರಣ ಇಲ್ಲ ಅಂತ ಏನೂ ಇರಲ್ಲ. ನಾರ್ಮಲ್ ಟೆಸ್ಟ್ ನಮಗೆ 3 ಇರುತ್ತೆ. ಫಸ್ಟ್ ಒಂದು ಹೆಂಗಸರಿನಲ್ಲಿ ತಿಂಗಳು ಒಂದು ಮೊಟ್ಟೆ ಅದು ಬೆಳವಣಿಗೆ ಸರಿಯಾಗಿ ಆಗಿಬಿಟ್ಟು ಅದು ರಪ್ಚರ್ ಆಗಬೇಕು. ಸೊ ಮೊಟ್ಟೆ ಅದರಲ್ಲಿ ಫಾಲಿಕಲ್ನಲ್ಲಿ ಇದೆ ಅಂದರೆ ಆ ಮೊಟ್ಟೆ ರಪ್ಚರ್ ಆಗಿಬಿಟ್ಟು ಅದು ಕರೆಕ್ಟಾಗಿ ರಪ್ಚರ್ ಆಗ್ತಾ ಇದೆಯಾ ಇಲ್ಲ, ಅದನ್ನು ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ. ಈ ಓವ್ಯುಲೇಷನ್ ಕರೆಕ್ಟ್ ಆಗ್ತಾ ಇದೆ ಫಸ್ಟ್. ಸೆಕೆಂಡ್, ಗರ್ಭಾಶಯ ಬಾಜುನಲ್ಲಿ 2 ಫೆಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ. ಆ ಟ್ಯೂಬಿನ ಕೆಲಸ ಏನಂದ್ರೆ ಈ ಮೊಟ್ಟೆನ ಇಟ್ಕೊಡೋದು. ಸೊ ಆ ಟೈಮ್ನಲ್ಲಿ ಗಂಡ ಹೆಂಡತಿ ಅವರಿಬ್ರು ಸೇರ್ಬೇಕು. ಸೊ ಇದು ಟ್ಯೂಬ್ಸ್ ಓಪನ್ ಇರಬೇಕು. 3ನೇದು ಕಣ. ಹಸ್ಬೆಂಡ್ ಸೈಡ್ ಇಂದ ವೀರ್ಯಾಣುಗಳು ಎಲ್ಲ ಚೆನ್ನಾಗಿದೆ, ಕೌಂಟ್ ಚೆನ್ನಾಗಿದೆ, ಚಲನೆ ಶಕ್ತಿ ಚೆನ್ನಾಗಿದೆ. ನಾವು ಮೂವೀಸ್ನಲ್ಲಿ ಹೇಗೆ ನೋಡ್ತೀವಿ, ತೋರಿಸ್ತಾರಲ್ಲ ಕಣ ಎಲ್ಲ ಸ್ವಿಮ್ ಮಾಡ್ಕೊತ ಹೋಗ್ತಾ ಇರುತ್ತೆ, ಆ ಥರ ಎಲ್ಲ ಚೆನ್ನಾಗಿದೆ. ಸೊ ಇದು 3 ಚೆನ್ನಾಗಿದೆ, ನಾರ್ಮಲ್ ಇದೆ ಅಂದ್ರೂ ನಮಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಅದನ್ನು ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇಂಥದವರಲ್ಲಿ ನಾವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ಸ್ಗೆ ಹೋಗಬೇಕು. ಆ ನೆಕ್ಸ್ಟ್ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ ಟ್ರೀಟ್ಮೆಂಟ್ನಲ್ಲಿ ನಮಗೆ IUI ಅಂತ ಟ್ರೀಟ್ಮೆಂಟ್ ಬರುತ್ತೆ. ಮೇ ಬಿ ಅವರು ಸೇರ್ತಾ ಇದ್ರೆ ಕಣ ಗರ್ಭಕೋಶ ಒಳಗಡೆ ಹೋಗ್ತಾ ಇಲ್ಲ ಏನೋ, ಆ ಟ್ಯೂಬ್ ಕಡೆ ಹೋಗ್ಬಿಟ್ಟು ಅದು ಮೊಟ್ಟೆನ ಸೇರಬೇಕು. ಸೊ ಅದು ಆಗ್ತಾ ಇಲ್ಲ ಏನೋ ಅಂತ ನಾವು IUI ಪ್ರೊಸೀಜರ್ ಅನ್ನೋದು ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ. ದೆನ್ ಹಸ್ಬೆಂಡ್ ಸೈಡಿಂದ ನಾವು ಅಡ್ವಾನ್ಸ್ಡ್ ಟೆಸ್ಟ್ ಇರುತ್ತೆ, DFI ಅಂತ ನಾವು ಇದಕ್ಕೆ ಮುಂಚೆ ಮಾತಾಡಿದ್ವಲ್ಲ. ಸೊ DNA ಡ್ಯಾಮೇಜ್ಡ್ ಕಣ ಏನಾದ್ರು ಇದೆಯಾ
ಇದೆ ಅಂದರೆ ಅದರಲ್ಲಿ ಎಷ್ಟು ಪೂರ್ತಿ ಕಣನಲ್ಲಿ ಎಷ್ಟು ಸಂಖ್ಯೆ DNA ಡ್ಯಾಮೇಜ್ಡ್ ಕಣ ಇದೆ ಅಂತ DFI ಟೆಸ್ಟ್ ಅಂತ ಮಾಡಿಸ್ತೀವಿ. ವೈಫ್ ಸೈಡಿಂದ ನಾವೇನಾದ್ರು ಅಡ್ವಾನ್ಸ್ ಟೆಸ್ಟ್ ಆ ಥರ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟ್ಸ್ ಎಲ್ಲ ಮಾಡಬೇಕಾಗುತ್ತೆ. ಅದರಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಅದರ ಪ್ರಕಾರ ನಾವು ಟೆಸ್ಟ್ ಎಲ್ಲ ಟ್ರೀಟ್ಮೆಂಟ್ ಅನ್ನೋದು ಪ್ಲಾನ್ ಮಾಡಬೇಕು. ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದಲೂ ಬರುತ್ತೆ ಅಂತ ಕೇಳ್ತೀವಿ. ಈ ಬಂಜೆತನ ಅನ್ನುವಂಥದ್ದು ಕೂಡ ಹಾಗೇನಾ ಡಾಕ್ಟರ್? ಸ್ವಲ್ಪ ತಡಾಗೋದು ಈ ಫ್ಯಾಮಿಲಿ ಹಿಸ್ಟ್ರಿಲಿ ಅವ್ರ ಮನೆತನದಲ್ಲಿ ಎಲ್ಲೋ ಈ ಥರ ಸಮಸ್ಯೆ ಇತ್ತೇನೋ, ಇದು ಕೂಡ ಕ್ಯಾರಿ ಡೌನ್ ಆಗಿದೆ ಅವ್ರಿಗೆ ಅಂತ ಅನ್ಕೋಬೋದಾ? ಸ್ವಲ್ಪ ಕಂಡೀಷನ್ಸ್ ಡೆಫಿನೆಟ್ಲಿ ಥರ ಇರುತ್ತೆ. ಎಸ್ಪೆಷಲಿ ಕಂಡೀಷನ್ಸ್ ಲೈಕ್ ಎಂಡೋಮೆಟ್ರಿಯೋಸಿಸ್ ಅಂತ ಇರುತ್ತೆ. ಎಂಡೋಮೆಟ್ರಿಯೋಸಿಸ್ ಕಂಡೀಷನ್ ಆರ್ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್, ಈ ಕಾಲ ನಾವು ತುಂಬಾ ಕೇಳ್ತಾ ಇದ್ದೀವಿ, PCOD, PCOS ಅಂತ. ಇದು ನಾರ್ಮಲಿ ಒಂದು ಫೆಮಿಲಿಯಲ್ ಆಸ್ಪೆಕ್ಟ್, ಜೆನೆಟಿಕ್ ಹಿಸ್ಟ್ರಿ, ಹೆರಿಡಿಟರಿ ಹಿಸ್ಟ್ರಿ ಅನ್ನೋದು ಇರ್ಬೋದು. ಬಟ್ ಮೋಸ್ಟ್ಲಿ 90% ನಮ್ಮ ಹತ್ರ ಬಂದು ಕಪಲ್ಸ್ ಎಲ್ಲರೂ ಹೇಳ್ತಾರೆ, ನಮ್ಮ ಅಜ್ಜಿಗೆ ಒಂದು 10 ಜನ ಮಕ್ಕಳಿದ್ರು, ನಮ್ಮ ಮಮ್ಮಿಗೆ ಒಂದು 4-5 ಜನ ಇದ್ದಾರೆ, ನಮ್ಗೇನು ಒಂದೂ ಆಗ್ತಾ ಇಲ್ಲ, ನಮ್ಗೇನು ಫ್ಯಾಮಿಲಿ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ ಅಂತ. ಆ ಕಾಲನಲ್ಲಿ ಅವ್ರಿಗೂ ಮದುವೆ ಯಾವಾಗ ಆಗಿದೆ, ಅವ್ರು ಯಾವಾಗ ಪ್ಲಾನ್ ಮಾಡ್ತಾ ಇದ್ರು, ದೆನ್ ಅವ್ರಿಗೆ ಪ್ರಾಬ್ಲಮ್ಸ್ ಇತ್ತು, ಅದೇ ನಿಮಗೆ ಕಂಪಲ್ಸರಿ ಎಲ್ಲರಿಗೆ ಅದನ್ನೇ ಬರುತ್ತೆ, ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ ಅಂತ ಇರಲ್ಲ. ಸ್ವಲ್ಪ ಕಂಡೀಷನ್ಸ್ ಡೆಫಿನೆಟ್ಲಿ ಫೆಮಿಲಿಯಲ್ ಹಿಸ್ಟ್ರಿ ಇರುತ್ತೆ, ಬಟ್ ಎಲ್ಲರಿಗೆ ಅದು ಇರುತ್ತೆ, ಫ್ಯಾಮಿಲಿಯಿಂದನೇ ಜೆನೆಟಿಕ್ ಬಂದಿದೆ ಅಂತ ಇರಲ್ಲ. ಸ್ವಲ್ಪ ಕಾಯಿಲೆಗಳು ಇರುತ್ತೆ, ಅದು ಫ್ಯಾಮಿಲೀಸ್ ನಲ್ಲಿ ಹೋಗ್ತಾ ಇರುತ್ತೆ. ಥ್ಯಾಲಸೀಮಿಯಾ ಪ್ರಾಬ್ಲಮ್ಸ್, ಜೆನೆಟಿಕ್ ಕಂಡೀಷನ್ಸ್ ಅದು ಬರ್ತಾ ಇರುತ್ತೆ. ಸೊ ಕಪಲ್ಸ್ ನಮ್ಮ ಕಡೆ ಮುಂಚೆನೆ ಬಂದ್ಬಿಡ್ತಾರೆ. ಅವರು ನಮ್ಗೆ ಫ್ಯಾಮಿಲಿನಲ್ಲಿ ಈ ಪ್ರಾಬ್ಲಮ್ ಇದೆ, ನಾವು ಈಗ ಮಗು ಪ್ಲಾನ್ ಮಾಡಬೇಕು ಅಂತ ಅನ್ಕೊಂತಾ ಇದೀವಿ, ಅದು ಏನಾದ್ರು ನಾವು ಟೆಸ್ಟ್ ಟ್ಯೂಬ್ ಬೇಬಿನಲ್ಲಿ ಮುಂಚೆನೆ ಡಿಟೆಕ್ಟ್ ಮಾಡಿಬಿಟ್ಟು ನಾವು ಪ್ಲಾನಿಂಗ್ ಮಾಡ್ಬೋದಾ ಅಂತ. ಖಂಡಿತವಾಗಿ ಅದು ಎಲ್ಲ ನಾವು ಪ್ಲಾನ್ ಮಾಡ್ಬೋದು. ಅದನ್ನ ನಾವು PGT ಅಂತ ಹೇಳ್ತೀವಿ, ಪ್ರೀ ಜೆನೆಟಿಕ್ ಟೆಸ್ಟಿಂಗ್ ಆಫ್ ದ ಎಂಬ್ರಿಯೋ. ಅಂದ್ರೆ ಆ ಭ್ರೂಣ ಆಗಿದ್ದಾದ್ಮೇಲೆ ನಾವು ಅದ್ರ ಮೇಲೆ ಟೆಸ್ಟ್ ಮಾಡ್ತೀವಿ, ಮಾಡಿ ಯಾವುದು ಭ್ರೂಣ ನಾರ್ಮಲ್ ಇದೆ ಅದನ್ನೇ ನಾವು ಗರ್ಭಾಶಯ ಒಳಗಡೆ ಹಾಕ್ತೀವಿ. ಸೊ ಜೆನೆಟಿಕ್ ರಿಲೇಟೆಡ್ ಪ್ರಾಬ್ಲಮ್, ಫ್ಯಾಮಿಲಿ ರಿಲೇಟೆಡ್ ಟ್ರಾನ್ಸ್ಮಿಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೂ ನಾವು ಅದನ್ನೇ ಕರೆಕ್ಟ್ ಮಾಡಿ ಒಂದು ಒಳ್ಳೆ ಮಗು, ಹೆಲ್ದಿ ಮಗುನ ನಾವು, ಮುದ್ದಾದ ಮಗುನ ನಾವು ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಇಷ್ಟೊತ್ತು ನಾವು ಸಮಸ್ಯೆ ಏನು ಅಂತ ಮಾತಾಡಿದ್ವಿ. ಈಗ ಟ್ರೀಟ್ಮೆಂಟ್ ಬಗ್ಗೆ ಬರೋಣ ಡಾಕ್ಟರ್. IUI ಸೇರಿದಂತೆ IVF, ಹೀಗೆ ಹಲವಾರು ರೀತಿಯ ಪದಗಳನ್ನು ನೀವು ಬಳಸ್ತೀರಿ. ಒಟ್ಟು ಎಷ್ಟು ಪ್ರಕಾರದ ಟ್ರೀಟ್ಮೆಂಟ್ಗಳೀಗಿದೆ ಮತ್ತು ಒಂದೊಂದನ್ನೇ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಬೇಸಿಕ್ ಫಸ್ಟ್ ಲೆವೆಲ್ ಆಫ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದ್ರೆ ನಾವು IUI ಅಂತ ಹೇಳ್ತೀವಿ. IUI ಅಂದ್ರೆ ಇಂಟ್ರಾ ಯೂಟರೈನ್ ಇನ್ಸೆಮಿನೇಷನ್. ಸೊ ಇಂಟ್ರಾ ಯೂಟ್ರೈನ್ ಅಂದ್ರೆ ಯೂಟ್ರಸ್ ಅಂದ್ರೆ ನಮ್ಗೆ ಗೊತ್ತು, ಗರ್ಭಾಶಯ. ಸೊ ಇಂಟ್ರಾ ಯೂಟ್ರೈನ್ ಅಂದರೆ ನಮ್ಮ ಗರ್ಭಾಶಯ ಒಳಗಡೆ ನಾವು ಇನ್ಸೆಮಿನೇಟ್ ಮಾಡ್ತಾ ಇದ್ದೀವಿ, ಹಸ್ಬೆಂಡ್ದು ಕಣ ಹಾಕ್ತಾ ಇದ್ವಿ, ಅದನ್ನ ನಾವು IUI ಅಂತ ಹೇಳ್ತೀವಿ. ಇದು ತುಂಬ ಸಿಂಪಲ್ ಟ್ರೀಟ್ಮೆಂಟ್, ಏನೂ ನೋವಾಗಲ್ಲ. ಒಂದಿನ ನೀವು ಬಂದ್ಬಿಟ್ಟು ಅದು ಹಾಕಿದ್ದಾದ್ಮೇಲೆ ಒಂದು 10-15 ನಿಮಿಷ ರೆಸ್ಟ್ ತಗೋಬೇಕು, ಅದಾದ್ಮೇಲೆ ನೀವು ಮನೆಗೆ ಹೋಗ್ಬೋದು. ಇದು ಯಾರಿಗೆ ಮಾಡ್ತಾರೆ, ಪ್ರೊಸೀಜರ್ ಏನು ಅಂದರೆ, ಫಸ್ಟ್ ಆಫ್ ಆಲ್ ಇಫ್ ಇನ್ ಕೇಸ್ ಅವರಿಗೆ ತಿಂಗಳ ಮುಟ್ಟು ಸರಿ ಆಗ್ತಾ ಇಲ್ಲ, ಆರ್ 1 ವರ್ಷ ಅವರು ಕರೆಕ್ಟ್ ಆಗಿ ಟ್ರೈ ಮಾಡಿದ್ರು, ಯಾವುದೇ ರೀತಿ ಕಾಂಟ್ರಸೆಪ್ಷನ್ ಏನು ಮೆಷರ್ ಏನು ಯೂಸ್ ಮಾಡಿಲ್ಲ, ಹಸ್ಬೆಂಡ್ ವೈಫ್ ಕರೆಕ್ಟ್ ಆಗಿ ಸೇರ್ತಾ ಇದ್ದಾರೆ, ಆದ್ರೂ ಅವ್ರಿಗೆ 1 ವರ್ಷ ಟ್ರೈ ಮಾಡಿದ್ರು ಮಕ್ಕಳು ಆಗ್ತಾ ಇಲ್ಲ, ಮಗು ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ನಾವು ಸ್ವಲ್ಪ ಬೇಸಿಕ್ ಟೆಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಇದು IUI ಟ್ರೀಟ್ಮೆಂಟ್ ಅಂತ ಅಡ್ವೈಸ್ ಮಾಡ್ತೀವಿ. ಎರಡನೇದು, ನಾನು ಹೇಳಿದ ಥರ ಏನಾದ್ರು ಮೆಡಿಕಲ್ ಕಂಡೀಷನ್ಸ್ ಇದ್ರೆ, ಎಂಡೋಮೆಟ್ರಿಯೋಸಿಸ್ ಇರಲಿ, ಇಲ್ಲ ಏನಾದ್ರು ಮೆಡಿಕಲ್ ಡಯಾಬಿಟಿಸ್, ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್, ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಕಂಟ್ರೋಲ್ ಮಾಡಿಬಿಟ್ಟು ಅವ್ರಿಗೆ ನಾವು ಕಣ ಏನಾದ್ರು ಪ್ರಾಬ್ಲಮ್ ಇದ್ರೂ ಹಸ್ಬೆಂಡ್ ಸೈಡಿಂದ ವೀರ್ಯ ಕಣ ಸೀಮೆನ್ ಅನಾಲಿಸಿಸ್ ಟೆಸ್ಟ್ನಲ್ಲಿ ಕಣ ಕೌಂಟ್ ಕಡಿಮೆ ಇದೆ, ಅವ್ರ ಚಲನೆ ಶಕ್ತಿ ಕಡಿಮೆ ಇದೆ, ಇನ್ಫೆಕ್ಷನ್ ತುಂಬ ಜಾಸ್ತಿ ಇದೆ, ಆ ಥರ ಪ್ರಾಬ್ಲಮ್ಸ್ ಇದ್ರೂ ನಾವು ಇದು IUI ಟ್ರೀಟ್ಮೆಂಟ್ ಅಂತ ಅಡ್ವೈಸ್ ಮಾಡ್ತೀವಿ. ಆರ್ ಅವರಿಗೆ ಕಣನೇ ಇಲ್ಲ, 0 ಸ್ಪರ್ಮ್ಸ್ ಇದೆ, ಅವರು ಎಲ್ಲ ಬೀಜದಿಂದ ತೆಗೆದು ನೋಡಿದ್ರು, ಆದ್ರೂ ಬೀಜ ಫಂಕ್ಷನೇ ಮಾಡ್ತಾ ಇಲ್ಲ, ಅವರು ಡೋನಾರ್ ಕಣದಿಂದ ನಾವು ಟ್ರೈ ಮಾಡಬೇಕು ಅಂದರೆ, ವೈಫ್ಗೆ ಎಲ್ಲ ಚೆನ್ನಾಗಿದೆ, ಟ್ಯೂಬ್ಸ್ ಓಪನ್ ಇದೆ, ಮೊಟ್ಟೆ ಎಲ್ಲ ಚೆನ್ನಾಗಿದೆ ಅಂದರೆ ಅವ್ರಿಗೂ ಡೋನಾರ್ ಸ್ಪರ್ಮ್ ತಗೊಂಡು ನಾವು IUI ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ಬೋದು. ಸೊ ಇದೆಲ್ಲ IUI ಟ್ರೀಟ್ಮೆಂಟ್ಸ್ ಯಾರಿಗೆ ಮಾಡ್ತಾರಂತ ಇದೆ. ಓಕೆ, ಯಾವ ಪ್ರೊಸೀಜರ್ ಏನು ಅಂದ್ರೆ ಅವರು ಆ ಪ್ರೊಸೀಜರ್ ಬಗ್ಗೆ ಕೇಳ್ತೀನಿ ಡಾಕ್ಟರ್. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ವೀಕ್ಷಕರೇ, ಗರ್ಭಧಾರಣೆ ಅಂತ ಬಂದಾಗ ಅಥವಾ ಬಂಜತನ ನಿವಾರಣೆಗೆ ಇತ್ತೀಚಿನ ದಿನಗಳಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಹೇಗಿದೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮಾತುಕತೆ ಮುಂದುವರಿಸ್ತೀವಿ. ವೆಲ್ಕಮ್ ಬ್ಯಾಕ್. ಬಂಜೆತನ ಅನ್ನುವಂತಹ ವಿಚಾರ ಬಂದಾಗ ಹೆಣ್ಮಕ್ಳು ಬಹಳ ವೀಕ್ ಆಗಿಬಿಡ್ತಾರೆ.
ಏನೇನೋ ಯೋಚನೆಗಳು ಬರುತ್ತೆ, ಅದರಿಂದ ಇನ್ನೇನೇನೋ ಕಾಯಿಲೆಗಳು ಬಂದ್ಬಿಡುತ್ತೆ. ಬಟ್ ಈಗ ಹಾಗಿಲ್ಲ, ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ಮಗುವನ್ನು ನಾವು ಪಡೆದುಕೊಳ್ಬೋದು ಅಂತ ವೈದ್ಯ ಲೋಕ ಕೂಡ ಹೇಳ್ತಾ ಇದೆ. ಹೇಗಿರುವಾಗ ಟ್ರೀಟ್ಮೆಂಟ್ಗಳ ಕಾನ್ಸೆಪ್ಟ್ ಬಗ್ಗೆ ಮಾತನಾಡ್ತಾ ಹೋಗೋಣ ಅಲ್ವಾ. IUI ಅಂತ ಹೇಳಿದ್ವಿ ಡಾಕ್ಟರ್, ನೀವು IUI ಬಗ್ಗೆ ಹೇಳ್ತಾ ಇದ್ರಿ. ಮಗು ಆಗಿಲ್ಲ ಅಂದ ತಕ್ಷಣ ನಾವು ಫಸ್ಟ್ ಹೋಗೋ ಸ್ಟೆಪ್ಪೇ IUI ಅಂತ. ಓಕೆ, ಅದ್ರ ಮುಂದುವರೆದಂತೆ ನೀವು ಮಾತಾಡೋದಾದ್ರೆ ಒಂದು ಕಪಲ್ಗೆ, ದಾಂಪತ್ಯದವರು ಮಗು ಆಗ್ತಾ ಇಲ್ಲ ಅಂತ ಬಂದ ತಕ್ಷಣ ನಾನು ಹೇಳಿದ ಥರ ಫಸ್ಟ್ ಏನು ಮಾಡ್ತಾರೆ ಅಂದರೆ, ನಾವು ಬೇಸಿಕ್ ಹೆಲ್ತ್ ಚೆಕಪ್ ಮಾಡಿಸ್ತೀವಿ. ಹಸ್ಬೆಂಡ್ ಸೈಡಿಂದ ಅವ್ರಿಗೆ BP, ಶುಗರ್, ಥೈರಾಯ್ಡ್ ಕಾಯಿಲೆ ಏನಾದ್ರು ಇದೆಯಾ, ಅವ್ರದ್ದು ಕಣ ಪರೀಕ್ಷೆ ಮಾಡಿಸ್ಬಿಟ್ಟು ಕಣ ಎಲ್ಲ ಚೆನ್ನಾಗಿದೆಯಾ, ಕೌಂಟ್, ಮೊಟಿಲಿಟಿ, ಚಲನೆ ಶಕ್ತಿ ಅದೆಲ್ಲ ಚೆನ್ನಾಗಿದೆಯಾ ಅಂತ ನೋಡ್ತೀವಿ. ವೈಫ್ ಸೈಡಿಂದ ನಾವು ಒಂದು ಸ್ಕ್ಯಾನಿಂಗ್ ಮಾಡಬೇಕು ಆ್ಯಂಡ್ ಬ್ಲಡ್ ಟೆಸ್ಟ್ ಮಾಡಬೇಕು. ಸ್ಕ್ಯಾನಿಂಗ್ನಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದರಲ್ಲಿ ಯೋನಿ ಕಡೆಯಿಂದ ನಾವು ಹೋಗ್ಬಿಟ್ಟು ಅದು ಗರ್ಭಾಶಯ ಚೆನ್ನಾಗಿದೆಯಾ, ಮೊಟ್ಟೆ ಶೀಲನಲ್ಲಿ, ಓವರೀಸ್ ಅಂತ ಹೇಳ್ತೀವಿ, ಮೊಟ್ಟೆ ಶೀಲನಲ್ಲಿ ಫಾಲಿಕಲ್ಸ್ ಅಂತ ಇರುತ್ತೆ, ಅದ್ರ ಒಳಗಡೆ ನಮಗೆ ಮೊಟ್ಟೆ ಅಂತ ಇರುತ್ತೆ. ಸೊ ನಮಗೆ ಮೊಟ್ಟೆ ಕಾಣಲ್ಲ, ನಮ್ಗೆ ಹೇಗೆ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಕಾಣಲ್ಲ, ಆ ಥರ ನಮಗೆ ಬರೀ ಈ ಫಾಲಿಕಲ್ಸ್ ಅನ್ನೋದು ಕಾಣ್ತಾ ಇದೆ. ಅದು ನಾರ್ಮಲ್ ಇದೆ, ಕಣನೂ ನಾರ್ಮಲ್ ಇದೆ, ಅವ್ರ ಕಣ ಸ್ವಲ್ಪ ಕಡಿಮೆ ಇದೆ ಅಂದರೆ ನಾವು ಅವಾಗ ಅವರಿಗೆ ಇದು ಫಸ್ಟ್ ಸ್ಟೆಪ್ IUI ಅಂತ ಹೇಳ್ತೀವಿ. ಮೊಟ್ಟೆ ತುಂಬ ಕಡಿಮೆ ಇದೆ, ಅವ್ರ ಕಣ ತುಂಬ ಕಡಿಮೆ ಇದೆ ಅಂದರೆ ಅವ್ರಿಗೆ ನಾವು ಡೈರೆಕ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಅಡ್ವೈಸ್ ಮಾಡ್ಬೋದು. ಬಟ್ ಬೇಸಿಕ್ ಫಸ್ಟ್ ಸ್ಟೆಪ್ ಚೆನ್ನಾಗಿದೆ ಅಂದರೆ IUI ಅಂತ ಹೇಳ್ತೀವಿ. ಸೊ IUI-ನಲ್ಲಿ ನಾವು ಸ್ವಲ್ಪ ಮಾತ್ರೆಗಳು ಕೊಡ್ತೀವಿ, ಟ್ಯಾಬ್ಲೆಟ್ಸ್ ಆರ್ ಇಂಜೆಕ್ಷನ್ ಅದು ಕೊಡ್ಬೋದು, ಅಂದರೆ ನಿಮ್ಮ ಬಾಡಿ ಪ್ರಕಾರ ಅದು ಕೊಟ್ಬಿಟ್ಟು ನಾವು ಸ್ಕ್ಯಾನಿಂಗ್ ಮತ್ತೆ ರಿಪೀಟ್ ಮಾಡಿಸ್ತೀವಿ. ಫಾಲಿಕ್ಯುಲರ್ ಸ್ಕ್ಯಾನಿಂಗ್ ಅಂದರೆ ಆ ಮೊಟ್ಟೆ ಬೆಳವಣಿಗೆ ಆಗ್ತಾ ಇದೆ, ಆ ಫಾಲಿಕಲ್ ಗ್ರೋತ್ ಸರಿ ಆಗ್ತಾ ಇದೆಯಾ ಅಂತ 10ನೇ ದಿನ, 12ನೇ ದಿನ ಆ ಥರ ಫಾಲಿಕಲ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಚೆಕ್ ಮಾಡ್ತಾ ಇದ್ದೀವಿ, ಬೆಳವಣಿಗೆ ಸರಿಯಾಗಿ ಆಗ್ತಾ ಇದೆಯಾ ಇಲ್ಲ ಅಂತ. ಮೊಟ್ಟೆ ಯಾವಾಗ ರೆಡಿ ಇದೆ, ಫಾಲಿಕಲ್ ಯಾವಾಗ ರೆಡಿ ಇದೆಯೋ ಆ ಟೈಮ್ನಲ್ಲಿ ನಾವು ರಪ್ಚರ್ ಆಗೋ ಟೈಮ್ನಲ್ಲಿ ನಾವು ಅವಾಗ ಹಸ್ಬೆಂಡ್ ಬಂದುಬಿಟ್ಟು ನಮಗೆ ಸೆಂಟರ್ನಲ್ಲಿ, IVF ಸೆಂಟರ್ ಲ್ಯಾಬ್ನಲ್ಲಿ, ಫರ್ಟಿಲಿಟಿ ಸೆಂಟರ್ನಲ್ಲಿ ಅವರು ಕಣ ಕೊಡ್ತಾರೆ. ಸೊ ಆ ಕಣನ ನಾವು ವೀರ್ಯಾನ ಸ್ಯಾಂಪಲ್ನಲ್ಲೇ ನಾವು ಪ್ರೊಸೆಸ್ ಮಾಡ್ತೀವಿ. ಪ್ರೊಸೆಸ್ ಮಾಡಿಬಿಟ್ಟು ಎಲ್ಲ ಸತ್ತೋಗೋದು ಕಣ, ಡ್ಯಾಮೇಜ್ಡ್ ಕಣ ಎಲ್ಲ ತೆಗೆದುಬಿಟ್ಟು ನಾವು ಚಲೋ ಚಲನೆ ಶಕ್ತಿ ಚಲೋ ಇದ್ದು ಕಣನ ನಾವು ಪ್ರೊಸೆಸ್ ಮಾಡಿ ಅದನ್ನು ತೆಗೆದ್ಬಿಟ್ಟು ಗರ್ಭಾಶಯ ಒಳಗಡೆ ನಾವು ಒಂದು ಥಿನ್ ಕ್ಯಾಥೆಟರ್ ಇಂದ ಹಾಕ್ತೀವಿ. ಸೊ ಇದು ಸಿಂಪಲ್ ಪ್ರೊಸೀಜರ್, ಏನು ನೋವಾಗಲ್ಲ, ಏನು ಪ್ರಾಬ್ಲಮ್ ಇರಲ್ಲ. ಅದು ಕರೆಕ್ಟ್ ಟೈಮ್ನಲ್ಲಿ ಹಾಕ್ತಾ ಇದ್ವಿ ಆ್ಯಂಡ್ ಅದು ಸ್ವಲ್ಪ ದೂರನೇ ಹೋಗಬೇಕು. ಸೊ ನಮಗೆ ಚಾನ್ಸಸ್ ಪ್ರೆಗ್ನೆನ್ಸಿ ಬರೋದು ಇನ್ನೂ ಜಾಸ್ತಿ ಇರುತ್ತೆ, ಒಂದು 20% ಚಾನ್ಸ್ ಅಷ್ಟೆಲ್ಲ ಇರ್ಬೋದು. ಒಬ್ಬ ಹೆಣ್ಣು ಮಗಳು ಅಥವಾ ಒಂದು ದಂಪತಿ ಅಂತ ಬಂದಾಗ ಸುಮಾರು ಎಷ್ಟು ಬಾರಿ IUI-ಗೆ ಒಳಪಡ್ಬೋದು ಅಂತ, ಇಷ್ಟೇ ಟೈಮ್ ಅಂತ ಏನಾದರೂ ಇರುತ್ತಾ? ಅಂದರೆ ಇಟ್ ಡಿಪೆಂಡ್ಸ್ ಅಗೇನ್ ಆನ್ ದ ಕಪಲ್. ಅವರು ಈಗ ಮಾಡ್ತಾ ಇದ್ರೆ ಅವ್ರಿಗೆ ತುಂಬ ಚೆನ್ನಾಗಿದೆ ಎಲ್ಲ, ವೈಫ್ನಲ್ಲಿ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಮೊಟ್ಟೆ ಎಲ್ಲ ಚೆನ್ನಾಗಿದೆ, ಕಣನೂ ಚೆನ್ನಾಗಿದೆ ಅಂದರೆ ನಾವು ಒಂದು 5 ಇಂದ 6 ತಿಂಗಳ ತನಕ ನಾವು ಇದು IUI ಪ್ರೊಸೆಸ್ ಅನ್ನೋದು ಟ್ರೈ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಟ್ರೈ ಮಾಡಿದ್ರೂ ಏನೂ ಉಪಯೋಗ ಇರಲ್ಲ. ಬಟ್ ಇಫ್ ಇನ್ ಕೇಸ್ ಮೊಟ್ಟೆ ಸಂಖ್ಯೆ ಅಷ್ಟು ಜಾಸ್ತಿ ಇಲ್ಲ, ಆವ್ರೇಜ್ ನಂಬರ್ ಆಫ್ ಮೊಟ್ಟೆ ಇದೆ ಆ್ಯಂಡ್ ಕಣನು ಸ್ವಲ್ಪ ಕಡಿಮೆ ಇದೆ, ಚಲನೆ ಶಕ್ತಿ ಸ್ವಲ್ಪ ಕಡಿಮೆ ಇದೆ, ಕೌಂಟ್ ಸ್ವಲ್ಪ ಕಡಿಮೆ ಇದೆ ಅಂದರೆ ಅಂಥದ್ದವ್ರಲ್ಲಿ ನಾವು 2 ಇಂದ 3 ತಿಂಗಳ ತನಕ ಇದು IUI ಟ್ರೈ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮಾಡಿದರೆ ಏನು ಮೀನಿಂಗ್ ಇರಲ್ಲ. ಓಕೆ, IUI ಆದ ನಂತರ ಮುಂದಕ್ಕೆ ನಾವು ಮಾತಾಡೋದಾದ್ರೆ ಇನ್ಯಾವೆಲ್ಲ ಟ್ರೀಟ್ಮೆಂಟ್ಗಳಿದೆ? ಸೊ IUI-ನಲ್ಲಿ ನಮಗೆ ಅಡ್ವಾನ್ಸ್ಡ್ IUI ಅಂತ ಇರುತ್ತೆ. ಈಗ ನಾವು ಇದಕ್ಕೆ ಮುಂಚೆ ಹೇಳಿದ ಥರ 5-6 ಸಲ ನಾವು ಟ್ರೈ ಮಾಡ್ಬೋದು ಅಂತ ನಾನು ಹೇಳಿದ್ನಲ್ಲ. ಒಂದು 2-3 ಸಲ ಮಾಡಿದಾದ್ಮೇಲೆ ಅವ್ರಿಗೆ ಎಲ್ಲ ಚೆನ್ನಾಗಿದೆ ಆದ್ರೂ ಮಗು ಆಗ್ತಾ ಇಲ್ಲ, IUI ಮಾಡಿದ್ರೂ ಆಗ್ತಾ ಇಲ್ಲ ಅಂದರೆ ಅಂಥದವ್ರನಲ್ಲಿ ನಾವು ಪುರುಷರವ್ರಿಗೆ ನಾವು ಅಡ್ವಾನ್ಸ್ಡ್ ಸ್ಪರ್ಮ್ ಟೆಸ್ಟ್ ಅಂತ ಹೇಳ್ತೀವಿ, DFI ಅಂತ ಮಾಡಿಸ್ತೀವಿ. ಈ DFI ಟೆಸ್ಟ್ನಲ್ಲಿ DNA ಡ್ಯಾಮೇಜ್ಡ್ ಕಣ ಏನಾದ್ರು ತುಂಬ ಜಾಸ್ತಿ ಶಾತ ಇದೆ ಅಂದರೆ ನಮಗೆ ಅಡ್ವಾನ್ಸ್ ಟೆಕ್ನಿಕ್ಸ್ ಇದೆ, ಮೈಕ್ರೋಫ್ಲೂಯಿಡಿಕ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಸೆಲ್ ಸಾರ್ಟಿಂಗ್ ಟೆಕ್ನಿಕ್ಸ್ ಅಂತ ಇರುತ್ತೆ. ಆ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ನ ಯೂಸ್ ಮಾಡಿಬಿಟ್ಟು ಇದೆಲ್ಲ DNA ಡ್ಯಾಮೇಜ್ ಸ್ಪರ್ಮ್ಸ್ನ ತೆಗೆದು ನಾವು ಚಲೋ ಕಣನ ಅಡ್ವಾನ್ಸ್ಡ್ IUI ಮಾಡ್ಬೋದು. ಆರ್ ನಮಗೆ IVF ಟೆಸ್ಟ್ ಟ್ಯೂಬ್ ಬೇಬಿ ಆರ್ ICSI ಪ್ರೊಸೀಜರ್ ಅಂತ ಇರುತ್ತೆ. ಸೊ ಇದ್ರ ಪ್ರಕಾರ ನಾವು ಕಂಡೀಷನ್ ಏನು, ಸಿಚುವೇಶನ್ ಏನು ಅಂತ ನೋಡ್ಬಿಟ್ಟು ಅದ್ರ ಪ್ರಕಾರ ನಾವು ಅಡ್ವೈಸ್ ಮಾಡ್ಬೋದು. ಓಕೆ, ಈ IVF ಎಲ್ಲ ಯಾವ ಲೆವೆಲ್ ಅಂದ್ರೆ ಈಗ IUI ಆಗ್ಲಿಲ್ಲ ಅಂದ ಮಟ್ಟಕ್ಕೆ IVF-ಗೆ ಹೋಗ್ತೀರಾ ನೀವು ಡಾಕ್ಟರ್? ಸ್ವಲ್ಪ ಜನಗೆ ಈಗ IUI-ನಲ್ಲಿ ನಮಗೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ಏನಂದ್ರೆ ಗರ್ಭಾಶಯ ಬಾಜು 2 ಟ್ಯೂಬ್ ಇದೆ ಅಂತ ಹೇಳಿದ್ನಲ್ಲ, ಆ ಟ್ಯೂಬ್ ಅನ್ನೋದು ಓಪನ್ ಇರಬೇಕು. ಸೊ ಆ ಟ್ಯೂಬ್ ಕೆಲಸ ಏನು, ಮೊಟ್ಟೆನ ಇಟ್ಕೊಡೋದು ಆ್ಯಂಡ್ ನಾವು ಕಣ ಹಾಕಿದರೆ ಅವ್ರ ಹಸ್ಬೆಂಡ್ ವೈಫ್ ಸೇರಿದರೆ ಅದು ಕಣ ಹೋಗ್ಬಿಟ್ಟು ಮೊಟ್ಟೆನ ಭೇಟಿ ಆಗಬೇಕಂದ್ರೆ ಅದು ಟ್ಯೂಬ್ನಲ್ಲಿ ಆಗಬೇಕು.
ಸೊ ನಮಗೆ ಟ್ಯೂಬ್ಸ್ ಎರಡು ಓಪನ್ ಇದೆ ಅಂದರೆ ಆವಾಗ ನಾವು ಈ IUI ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಕಸ್ಮಾತ್ ಟ್ಯೂಬೇ ಎರಡು ಬ್ಲಾಕ್ ಇದೆ ಅವ್ರ ಕಣ ತುಂಬ ಕಡಿಮೆ ಇದೆ, ಮೊಟ್ಟೆ ತುಂಬ ಕಡಿಮೆ ಇದೆ ಅಂದರೆ ಅವ್ರಿಗೆ ನಾವು ಡೈರೆಕ್ಟ್ ಆಗಿ IVF ಟೆಸ್ಟ್ ಟ್ಯೂಬ್ ಬೇಬಿನೇ ಮಾಡಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಈ ICS ಅಂತೇನೋ ಕೇಳ್ಪಟ್ವಿ, ಅದೇನು ಡಾಕ್ಟರ್? ಸೊ IVF ಆ್ಯಂಡ್ ICSI ಅಂತ ಡಿಫ್ರೆನ್ಸ್ ಏನು ಅಂದರೆ, ಸೊ ನಾರ್ಮಲಿ ನಾವು ಟೆಸ್ಟ್ ಟ್ಯೂಬ್ ಬೇಬಿ IVF ಅಂದರೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ, ಒಂದು 10ರಿಂದ 12 ದಿನ ಆಗ್ಬೋದು. ಸೊ ಮುಟ್ಟು ಬಂದವಾಗ 2ನೇ ದಿನದಿಂದ ನಾವು ಹೆಂಗಸರಿಗೆ ನಾವು ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಎಷ್ಟು ಫಾಲಿಕಲ್ಸ್ ಇದೆ ಮೊಟ್ಟೆ ಶೀಲನಲ್ಲಿ ಅಷ್ಟೆಲ್ಲ ಫಾಲಿಕಲ್ಸ್ನ ನಾವು ದೊಡ್ಡ ಮಾಡಿಬಿಡ್ತೀವಿ. ಅದನ್ನ ನಾವು ಯೋನಿ ಕಡೆಯಿಂದ ಕೆಳಗಿಂದ ಹೋಗ್ಬಿಟ್ಟು ಅವ್ರಿಗೆ ಪ್ರಜ್ಞೆ ತಪ್ಪಿಸೋದು ಮಾತ್ರೆ ಕೊಟ್ಟು ಅಂಡರ್ ಎನೆಸ್ಥೀಶಿಯಾ ನಾವು ಆ ಮೊಟ್ಟೆನ ಕಲೆಕ್ಟ್ ಮಾಡ್ತೀವಿ. ಆ ಬಂದಿದ್ದ ಮೊಟ್ಟೆಗೆ ನಾವು ಈಗ ಫಲೀಕರಣ ಮಾಡಬೇಕಂದ್ರೆ ಒಂದು ಕಣ ಇಡ್ತೀವಿ. ಅದನ್ನ ಲ್ಯಾಬ್ನಲ್ಲಿ ನಾವು ಗ್ರೋ ಮಾಡಿ 3 ದಿನ ಆದಮೇಲೆ ಆ ಭ್ರೂಣನ ನಾವು ಮತ್ತೆ ತಗೊಂಡು ವೈಫ್ ಗರ್ಭಾಶಯದ ಒಳಗಡೆ ಹಾಕ್ತೀವಿ. ಸೊ ಈ ಫಲೀಕರಣ ಮಾಡೋದು ಅದು ಡಿಫ್ರೆನ್ಸ್ ಇರುತ್ತೆ. ಟ್ರೆಡಿಷನಲ್ IVF ಅಂತ ಹೇಳ್ತೀವಿ, ICSI ಅಂತ ಹೇಳ್ತೀವಿ. ಸೊ ಟ್ರೆಡಿಷನಲ್ IVF ನಲ್ಲಿ ನಾವು ಏನು ಮಾಡ್ತೀವಿ, ಯಾವುದು ಮೊಟ್ಟೆ ನಾವು ಕಲೆಕ್ಟ್ ಮಾಡಿದ್ವಲ್ಲ ಅದು ಬಾಜು ನಾವು ಒಂದು 100s 1000s ಆಫ್ ಗುಡ್ ಚಲೋ ಒಂದು ಒಳ್ಳೆ ಕಣನ ಎಲ್ಲ ಇಟ್ಬಿಡ್ತೀವಿ. ಅದು IVF. ಇಫ್ ಇನ್ ಕೇಸ್ ತುಂಬ ಕಡಿಮೆ ಮೊಟ್ಟೆ ಬಂದಿದೆ ಅವ್ರು ತುಂಬ ಕಡಿಮೆ ಕಣ ಇದೆ, ವೀರ್ಯನ ಕಣನೇ ತುಂಬ ಕಡಿಮೆ ಇದೆ, ಆರ್ ನಾವು ಆಲ್ರೆಡಿ ಎಗ್ ಫ್ರೀಸಿಂಗ್ ಮಾಡಿದ್ದವ್ರದ್ದು ಒಂದು 10 ವರ್ಷ ಹಿಂದಿನ ಕಾಲನೇ ಅವರು ಎಗ್ ಮೊಟ್ಟೆ ಎಲ್ಲ ಫ್ರೀಸ್ ಮಾಡಿ ಇಟ್ಬಿಟ್ರು. ಅಂಥದ್ದು ಎಗ್ಸ್ನ ನಾವು ಫರ್ಟಿಲೈಸ್ ಮಾಡಬೇಕು, ಈಗ ಫಲೀಕರಣ ಮಾಡಬೇಕು ಅಂದರೆ ಅಂಥದ್ದು ಅವರಿಗೆ ನಾವು ICSI ಅಂತ ಹೇಳ್ತೀವಿ. ICSI ಪ್ರೊಸೀಜರ್ನಲ್ಲಿ ಏನಂದರೆ ಒಂದು ಕಣ ತಗೊಂಡು ನಾವು ಒಂದು ಮೊಟ್ಟೆನಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಮೈಕ್ರೋ ಮ್ಯಾನ್ಯುಪ್ಲೇಟರ್ಸ್ ಅಂತ ಇನ್ಸ್ಟ್ರೂಮೆಂಟ್ ಇರುತ್ತೆ, ನಮ್ಮ ಸೀನಿಯರ್ ಎಂಬ್ರಿಯಾಲಜಿಸ್ಟ್ಸ್ ಅವರು ಎಂಬ್ರಿಯಾಲಜಿ ಲ್ಯಾಬ್ನಲ್ಲಿ ಮಾಡಬೇಕು. ಆ ಥರ ಮಾಡಿದರೆ 100% ಅದು ಫಲೀಕರಣ ಆಗುತ್ತೆ. ಸೊ ICSI ಅನ್ನೋದು ಎಲ್ಲರಿಗೆ ಮಾಡೋಕ್ಕೆ ಬೇಡ. ನಾನು ಹೇಳಿದ್ದು ಇದು ಒಂದು 3-4 ಕಂಡೀಷನ್ಸ್ನಲ್ಲಿ ಕಣ ಪ್ರಾಬ್ಲಮ್ ಇದೆ, ಮೊಟ್ಟೆ ತುಂಬ ಕಡಿಮೆ ಇದೆ ಕ್ವಾಲಿಟಿ ಅಂದರೆ ಅಂಥದ್ದವರಿಗೆ ನಾವು ಇದು ICSI ಅಂತ ಮಾಡ್ತೀವಿ. ಓಕೆ, ನಾನು ಇನ್ನೊಂದು ಸಾಮಾನ್ಯವಾಗಿ ಕೇಳಿದ್ದೀನಿ ಡಾಕ್ಟರ್, ಈಗ ನೈಸರ್ಗಿಕವಾಗಿ ಅಲ್ಲದೆ ಈ IVF ಈ ರೀತಿಯ ಟ್ರೀಟ್ಮೆಂಟ್ಗಳ ಮುಖಾಂತರ ಮಗು ಪಡ್ಕೊಂಡಿರೋರಿಗೆ ಸಾಮಾನ್ಯ ಟ್ವಿನ್ಸ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದು ನಿಜನ ಸುಳ್ಳೋ ಗೊತ್ತಿಲ್ಲ, ಜನರು ಬಾಯಲ್ಲಿ ಬರೋ ಮಾತು ನಿಜನ ಹಾಗೆ? ಅಂದರೆ ಡೆಫಿನೆಟ್ಲಿ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದವಾಗ ಆಗ್ತಾ ಇಲ್ಲ ಅಂದರೆ ಕ್ವಾಲಿಟಿ ಆಫ್ ಎಂಬ್ರಿಯೋಸ್ ನಾವು ಈಗ 2 ಹಾಕಿದ್ರೆ 2 ಭ್ರೂಣ ನಾವು ಹಾಕಿದ್ರೆ ಒಳ್ಳೆ ಕ್ವಾಲಿಟಿ ಭ್ರೂಣ ಹಾಕಿದ್ರೆ ಡೆಫಿನೆಟ್ಲಿ ಚಾನ್ಸಸ್ ಆಫ್ ಟ್ವಿನ್ಸ್ ಆಗಕ್ಕೆ ಸಾಧ್ಯತೆ ನಮಗೆ 25% ಚಾನ್ಸ್ ರಿಸ್ಕ್ ಇರುತ್ತೆ. ಬಟ್ ಯಾರಿಗೂ ಅದು ಬೇಡ, ನಮಗೆ ಆ ಚಾನ್ಸೇ ಬೇಡ ಅಂದರೆ ಅವ್ರಿಗೆ ನಾವು ಒಂದೇ ಭ್ರೂಣ ಹಾಕ್ತೀವಿ. ಬಟ್ 2ಕ್ಕಿಂತ ಜಾಸ್ತಿ ಭ್ರೂಣ ನಾವು ಹಾಕಲ್ಲ. ಸ್ವಲ್ಪ ಜನಗೆ ಅದು ಆವ್ರೇಜ್ ಕ್ವಾಲಿಟಿ ಎಂಬ್ರಿಯೋ ಇದೆ, ಅದು ಭ್ರೂಣ ಕ್ವಾಲಿಟಿನೇ ಅಷ್ಟು ಚೆನ್ನಾಗಿಲ್ಲ ಅಂದರೆ ಅವ್ರಿಗೆ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಬರೋಕ್ಕೆ ಸಾಧ್ಯತೆ ಚಾನ್ಸಸ್ನು ಸ್ವಲ್ಪ ಸಕ್ಸಸ್ ರೇಟ್ ಕಡಿಮೆ. ಸೊ ಅವ್ರಿಗೆ ಅದಕ್ಕೆ ಚಾನ್ಸ್ ಸಕ್ಸಸ್ ಜಾಸ್ತಿ ಮಾಡಲಿಕ್ಕೆ ನಾವು 2 ಭ್ರೂಣ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊಂದು ಕಾರ್ಯಕ್ರಮದಲ್ಲಿ ಬಂಜೆತನ ನಿವಾರಣೆಗೆ ಇರುವಂತಹ ಕ್ರಮದ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದ ತಮಗೆ. ಇನ್ನು ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ ಸ್ನೇಹಾ ಶೆಟ್ಟಿ ನಮ್ಮ ಜೊತೆ ಇದ್ದು ಗರ್ಭಧಾರಣೆಗೆ ಸಮಸ್ಯೆಗಳೇನು ಇದೆಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಇದ್ರು. ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಂಬರ್ ಈ ರೀತಿಯಾಗಿರುತ್ತೆ. ಡಾಕ್ಟರ್ ಸ್ನೇಹಾ ಶೆಟ್ಟಿ ನಮ್ಮ ಜೊತೆ ಇದ್ರು, ಸಂತಾನ ತಜ್ಞರು. 8090080808 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಉಳಿದಂತಹ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ವೃಕ್ಷ್ ಫರ್ಟಿಲಿಟಿ ಸೆಂಟರ್ ಇದೀಗ 29/A ಮೊದಲ ಮಹಡಿ 27ನೇ ಮುಖ್ಯ ರಸ್ತೆ ಪೊಲೀಸ್ ಸ್ಟೇಷನ್ ಹತ್ರ 3ನೇ ಹಂತ 1ನೇ ಸೆಕ್ಟರ್ HSR ಬಡಾವಣೆ ಬೆಂಗಳೂರು 560102. ಇನ್ನು ಆಲ್ರೆಡಿ ನಾವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ. ಈ ಅಡ್ರೆಸ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ವಿಸಿಟ್ ಕೂಡ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನನ್ನ ಪ್ರಿಯ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.